ಸ್ಟೂಡೆಂಟ್ಸ್ ಇವತ್ತು ಕ್ವಶನ್ ನಂಬರ್ 9 ನೋಡೋಣ. ಕ್ವಶನ್ ನಂಬರ್ 9 ಓದ್ತೀನಿ ನೋಡ್ರಿ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಫುಟ್ ಆಫ್ ದ ಟವರ್ ಇಸ್ 30 ಡಿಗ್ರಿ and the angle of elevation of the top of the tower from the foot of the building is 60 degree. If the tower is 50 meter high, find the height of the building. ಇದು ಕ್ವಶನ್ ಎಕ್ಸಸೈಸ್ 9.1ದಲ್ಲಿ 9th ಕ್ವಶನ್ ಅದ. ನೀವು ಟೆಕ್ಸ್ಟ್ ಬುಕ್ ತೆಗೆದು ಕ್ವಶನ್ ಓದಬೇಕು ಒಂದ್ಸಾರಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೂಡೆಂಟ್ಸ್ ನಿಮ್ಮ ಕ್ವಶನ್ ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓದ್ತೀನಿ ನೋಡ್ರಿ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಫುಟ್ ಆಫ್ ದ ಟವರ್. ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್, ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಟು ದ ಫುಟ್ ಆಫ್ ದ ಟವರ್ ಏನು ಹೇಳಿದಾರ? ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಫುಟ್ ಆಫ್ ದ ಟವರ್ ಈಸ್ 30 ಡಿಗ್ರಿ. ಇದು 30 ಡಿಗ್ರಿ ಐತೆ ಅಂತ ಹೇಳ್ಯಾರ. ಹೌದಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ. And the angle of elevation of the top of the tower from the foot of the building, top of the tower ಮತ್ತು foot of the building ಇಲ್ಲಿ ಎಷ್ಟದ? 60 ಡಿಗ್ರಿ ಐತಿ. ಇಲ್ಲಿ 60 ಡಿಗ್ರಿ ಅದ. ಈ ಥರ ಅದ ಕ್ವಶನ್. ಆಮೇಲೆ ಮತ್ತೇನು ಹೇಳಿದಾರೆ ನೋಡ್ರಿ. ಇಫ್ ದ ಟವರ್ ಈಸ್ 50 ಮೀಟರ್ ಹೈ, ಈ ಟವರ್ದ ಹೈಟ್ ಎಷ್ಟು ರೀ? 50 ಮೀಟರ್ ಅದ. ಹಾಗಿದ್ರೆ ಏನು ಕೇಳಿದಾರ? ಫೈಂಡ್ ಆಫ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಹೈಟ್ ಎಷ್ಟು ಅಂತ ಕೇಳ್ತಾರ. ಈ ಬಿಲ್ಡಿಂಗ್ ಹೈಟ್ ಎಷ್ಟು? ಓಕೆ ಸ್ಟೂಡೆಂಟ್ಸ್, ಈಗ ಸೇಮ್ ಡಯಾಗ್ರಾಮ್ ನಾವು ಏನು ಮಾಡೋಣ, ಇಲ್ಲಿ ರೇ ಡಯಾಗ್ರಾಮ್ ಇನ್ನೊಂದು ಡ್ರಾ ಮಾಡೀನಿ, ಇಲ್ಲಿ ನೋಡ್ರಿ ಎಲ್ಲರೂ. ಸ್ಟೂಡೆಂಟ್ಸ್ ಏನು ಹೇಳಿದಾರೆ ಅಂದ್ರೆ, ಒಂದು ಟವರ್ ಅದ. ಈ ಟವರ್ದ ಹೈಟ್ ಎಷ್ಟು? 50 ಮೀಟ್ರ್. ಇನ್ನೊಂದು ಬಿಲ್ಡಿಂಗ್ ಅದ, ಇದ್ರ ಹೈಟಾಗಿ ಕೇಳಿದಾರ. ಇದ್ರ ಹೈಟ್ ಎಷ್ಟು ಗೊತ್ತಿಲ್ಲ. ಆಮೇಲೆ ಏನಂತಾರ? ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಟು ದ ಫುಟ್ ಆಫ್ ದ ಟವರ್. ಈ ಬಿಲ್ಡಿಂಗ್ ಟಾಪ್ ಇಲ್ಲದ, ಈ ಟವರ್ದು ಫುಟ್ ಇಲ್ಲದ. ಎರಡು ನೋಡು, ಇದು ಲೈನ್ ಅದಲ್ಲ, ಇದು ಲೈನ್ ಆಫ್ ಸೈಟ್. ಈ ಲೈನು ಮತ್ತು ಹರಿಜಾಂಟಲ್ ನೋಡು ಎಷ್ಟು ಅಂತ ಹೇಳಿದಾರ? ಆ್ಯಂಗಲ್ 30 ಡಿಗ್ರಿ. ಏನು ಹೇಳಿದಾರ? ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಟು ದ ಫುಟ್ ಆಫ್ ದ ಟವರ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಇಸ್ 30 ಡಿಗ್ರಿ. ಆಮೇಲೆ ಮತ್ತೊಂದು ಹೇಳಿದಾರೆ ನೋಡ್ರಿ. ಏನು ಹೇಳಿದಾರ? ದ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಟಾಪ್ ಆಫ್ ದ ಟವರ್, ಈ ಟವರ್ ದ ಟಾಪ್ ಇಲ್ಲಿದೆ, ಫ್ರಮ್ ದ ಟಾಪ್ ಆಫ್ ದ ಟವರ್ ಟು ದ ಫುಟ್ ಆಫ್ ದ ಬಿಲ್ಡಿಂಗ್. ಇದು ಬಿಲ್ಡಿಂಗ್ ಟಾಪ್, ಇದು ಫುಟ್. ಇದು ಫ್ರಮ್ ಟಾಪ್ ಆಫ್ ದ ಟವರ್, ಈ ಟವರ್ದ ಟಾಪ್ದಿಂದ ಬಿಲ್ಡಿಂಗ್ ದ ಫುಟ್, ಇದು ಎರಡು ಜಾಯಿನ್ ಮಾಡಿದಾರೆ, ಲೈನ್ ಆಫ್ ಸೈಟ್ ಸಿಗ್ತದ. ಈ ಆ್ಯಂಗಲ್ ಎಷ್ಟು ಹೇಳಿದಾರ? 60 ಡಿಗ್ರಿ. ಏನದು? ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ಟಾಪ್ ಆಫ್ ದ ಟವರ್ ಟು ದ ಫುಟ್ ಆಫ್ ದ ಬಿಲ್ಡಿಂಗ್. ಇದು 60, ಇದು 60 ಅದ, ಇದು 30 ಅದ. ಓಕೆ, ಹೈಟ್ ಟವರ್ದು 50 ಅದ. ನಮಗೇನು ಕೇಳಿದಾರ? ಹೈಟ್ ಆಫ್ ದ ಬಿಲ್ಡಿಂಗ್ ಕೇಳ್ಯಾರ. ನಾವೇನು ಅಂದ್ಕೊಳ್ಳು? ಎ ಬಿ ಈಸ್ ಹೈಟ್ ಆಫ್ ದ ಬಿಲ್ಡಿಂಗ್ ಅನ್ಕೊ. ಎ ಬಿ ಈಸ್ ಹೈಟ್ ಆಫ್ ದ ಬಿಲ್ಡಿಂಗ್ ಅಲ್ಲ, ಎ ಬಿ ಈಸ್ ಹೈಟ್ ಆಫ್ ದ ಟವರ್ ಅನ್ಕೊಳ್ಳು. ಸಿ ಡಿ ಈಸ್ ಹೈಟ್ ಆಫ್ ದ ಬಿಲ್ಡಿಂಗ್. ಆಮೇಲೆ ಎದಿಂದ ಟವರ್ದಿಂದ ಬಿಲ್ಡಿಂಗ್ವರೆಗೆ ಡಿಸ್ಟೆನ್ಸ್ ಅದಲ್ಲ, ಇದಕ್ಕೆ ಎ ಸಿ ಅಂದ್ಕೊಳ್ಳು, ಎ ಸಿ. ಓಕೆ ಸ್ಟೂಡೆಂಟ್ಸ್, ಈಗ ನೋಡ್ರಿ, ನಾವು ಏನು ಮಾಡ್ಬೋದು ಅಂತಂದ್ರೆ, ಮೊದಲು ಟವರ್ದ ಹೈಟ್ ಗೊತ್ತದಲ್ಲ, ಈ ಟವರ್ದ ಹೈಟ್ ತೊಗೊಂಡು ಎ ಸಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ನಾವು. ಎ ಸಿ ಕರೆಕ್ಟಾ? ಇಲ್ಲಿ 60 ಡಿಗ್ರಿ ಅದ. 60 ಡಿಗ್ರಿ ಟ್ಯಾನ್ 60 ತೆಗೆದ್ರಿ ಅಂತಂದ್ರೆ, ಟ್ಯಾನ್ 60 ಕೊಟ್ಟು ಏನಾಗ್ತದ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಹಾಕದ. ಟ್ಯಾನ್ 60 ಕೊಟ್ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ 50 ಬರ್ತದ, ಅಡ್ಜಸೆಂಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ಎ ಸಿ ಬರ್ತದ. ಎ ಸಿ ಬಂದ ಬಳಿಕ ಈ ಆ್ಯಂಗಲ್ ತೊಗೊಳ್ಳಿ, ಟ್ರ್ಯಾಂಗಲ್ ತೊಗೊಳ್ದು, ಎ ಸಿ ಡಿ. ಇದ್ರಾಗ 30 ಅದ. ಟ್ಯಾನ್ 30 ತೆಗೆದ್ರಿಂದ ಏನಾಗ್ತದ? ಟ್ಯಾನ್ 30 ಕೊಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಇರ್ತದೆ. ಇಲ್ಲಿ ಅಪೋಸಿಟ್ ಯಾವುದು? ಸಿ ಡಿ. ಸಿ ಡಿ ಬೈ ಎ ಸಿ ಆಗ್ತದ. ಎ ಸಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿರ್ತೀರಿ, ಆ ಎ ಸಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರೆ ನಿಮ್ಗೆ ಏನು ಸಿಗ್ತದೆ? ಸಿ ಡಿ ಸಿಗ್ತದೆ. ಓಕೆ ಸ್ಟೂಡೆಂಟ್ಸ್, ಈಗ ಸ್ಟೆಪ್ಸ್ ಬರೋಣ. ಓಕೆ, ಸೊ ವಿಲ್ ರೈಟ್ ಸ್ಟೆಪ್ಸ್ ಹಿಯರ್ ಓನ್ಲಿ. ವಾಟ್ ಈಸ್ ಎ ಸಿ ಆರ್ ಎ ಬಿ? ಫಸ್ಟ್, ಎ ಬಿ ಈಸ್ ವಾಟ್? ಎ ಬಿ ಈಸ್ height of the tower. Height of tower. What is CD? CD is height of building. Height of
building. Then AC, ಇಲ್ಲಿ ನೋಡಿ ಡಯಾಗ್ರಾಮ್ದಲ್ಲಿ AC ಅದಲ್ಲ, ಇದು AC is distance between foot of the tower and foot of the building. Okay. Now from triangle ACD, not ACD, ACB, triangle ACB, tan 60, I will write tan 60 degree equal to ಇಲ್ಲಿದೆ 60 degree, ಇದರ ಅಪೋಸಿಟ್ ಸೈಡ್ ಯಾವ್ದ್ರಿ AB divided by adjacent is AC, AB by AC. ಓಕೆ, ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. tan 60 ಅಂದರೆ ಎಷ್ಟು ರೀ, ಸ್ಕ್ವೇರ್ ರೂಟ್ ಆಫ್ 3 ಈಕ್ವಲ್ ಟು AB ಈಸ್ ಹೈಟ್ ಆಫ್ ಟವರ್ ಎಷ್ಟದ 50 ಡಿವೈಡೆಡ್ ಬೈ AC. ನಾವು ದೇರ್ ಫೋರ್ AC ಕೊಟ್ಟು ಬರೆದ್ರೆ ಏನಾಗ್ತದ್ರಿ, AC ಕೊಟ್ಟು AC ಕಡೆ ಹೋಗ್ತಾರೆ, ರೂಟ್ 3 ಕಡೆ ತಗೋರಿ, 50 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಆಯಿತು. 50 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಇದೇನು ಫ್ರಾಮ್ ದಿಸ್ ಟ್ರಯಾಂಗಲ್ ACB. ಇದೇ ಥರ ಇನ್ನೊಂದು ಟ್ರಯಾಂಗಲ್ ಅದ. ನಾವು ಫ್ರಾಮ್ ಟ್ರಯಾಂಗಲ್ ACD ಏನು ಬರಿಬೋದು ರೀ, ಫ್ರಮ್ ಟ್ರಯಾಂಗಲ್ ACD tan 30 I'll write, tan 30 degree equal to, ಈ 30 ಅಪೋಸಿಟ್ ಸೈಡ್ ಯಾವ್ದು CD ಡಿವೈಡೆಡ್ ಬೈ AC ಆಗ್ತದ ಅಡ್ಜಸೆಂಟ್ ಸೈಡ್. tan 30 ಅಂದರೆ 1 ಬೈ ಸ್ಕ್ವೇರ್ ರೂಟ್ ಆಫ್ 3 ಈಕ್ವಲ್ ಟು CD ಹೈಟ್ ಗೊತ್ತಿಲ್ಲ ಆ್ಯಸ್ ಇಟ್ ಈಸ್. AC ಹೈಟ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿರಿ. AC ಹೈಟ್ ಎಷ್ಟದ ನೋಡ್ರಿ ಸ್ಟೂಡೆಂಟ್ಸ್, AC ಕ್ಯಾಲ್ಕುಲೇಷನ್ ಮಾಡಿರಿ 50 ಡಿವೈಡೆಡ್ ಬೈ ರೂಟ್ 3 ಅದ. ಸೊ ಇಲ್ಲೇನು ಮಾಡ್ತೀನಿ ನಾನು, 50 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಬರಿತೀನಿ. ಸೊ CD ಈಕ್ವಲ್ ಟು ಬರೆದ್ರೆ ಏನಾಗ್ತದ, CD ಈಕ್ವಲ್ ಟು ಇಲ್ಲಿ 1 ಬೈ ಸ್ಕ್ವೇರ್ ರೂಟ್ 3 ಅದ, ಇದು 50 ಬೈ ಸ್ಕ್ವೇರ್ ರೂಟ್ 3 ಅದಲ್ಲ, ಇದು ಹಿಂಗೆ ಆಗ್ತದೆ 50 ಬೈ ಸ್ಕ್ವೇರ್ ರೂಟ್ 3 ಮಲ್ಟಿಪ್ಲಿಕೇಶನ್ ಆಗ್ತದೆ ಈ ಕಡೆ ಹೋಗಿ. ದೇರ್ ಫೋರ್ CD ಈಕ್ವಲ್ ಟು ಏನಾದಂಗೆ ಐತೆ ರೀ, 50 ಇಂಟು 1 ಈಸ್ 50 ಇಂಟು 1 ಈಸ್ 50 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಆಯಿತು. ಇದನ್ನು ಮಿಕ್ಸ್ ಫ್ರ್ಯಾಕ್ಷನ್ ಬರೀ ನಾವು 50 ಡಿವೈಡೆಡ್ ಬೈ 3 1 जा 3, 2 remaining 20, 3 6 जा 18, 2 remaining. So CD is what, CD is 16 integer 2 by 3, this much meter. What is CD? In the diagram you see CD is height of the building. So height of the building is how much, 16 integer 2 by 3 meter. Height of the building is 16 integer 2 by 3 meter. ಸ್ಟೂಡೆಂಟ್ಸಿಗೆ 10th ಕ್ವಶನ್ ನೋಡೋಣ. 10th ಕ್ವಶನ್ ಓದ್ತೀನಿ ನೋಡ್ರಿ. 2 poles of equal heights are standing opposite each other on either side of the road, which is 80 meter wide. From a point between them on the road, the angles of elevations of the top of the poles are 60 degree and 30 degree respectively. Find the height of the poles and the distance of the point from the poles. ಸ್ಟೂಡೆಂಟ್ಸ್, ಈ ಕ್ವಶನ್ದಲ್ಲಿ 2 ಪೋಲ್ಸ್ ಅದಾವ. ಇಲ್ಲಿ ನೋಡ್ರಿ,
ಟೂ ಪೋಲ್ಸ್ ಆಫ್ ಈಕ್ವಲ್ ಹೈಟ್ಸ್ ಆರ್ ಸ್ಟ್ಯಾಂಡಿಂಗ್. ಇಲ್ಲೊಂದು ಪೋಲ್ ಅದ, ಇಲ್ಲೊಂದು ಪೋಲ್ ಅದ, ಎರಡೂ ಪೋಲದ ಹೈಟ್ ಸೇಮ್ ಅದ. ಇದಕ್ಕೆ ಹೆಚ್ಚು ತೊಗೊಂಡ್ರೆ ಇದಕ್ಕೂ ಹೆಚ್ಚು ತೊಗೋಬೇಕು, ಎರಡು ಸೇಮ್ ಅದ. ಟೂ ಪೋಲ್ಸ್ ಆಫ್ ಈಕ್ವಲ್ ಹೈಟ್ ಆರ್ ಸ್ಟ್ಯಾಂಡಿಂಗ್ ಅಪೋಸಿಟ್ ಟು ಈಚ್ ಅದರ್ ಆನ್ ದ ಸೈಡ್ ಆಫ್ ದ ರೋಡ್. ಇಲ್ಲೇ ಒಂದು ರೋಡ್ ಅದ, ಇದು ರೋಡ್ ಇಲ್ಲಿಂದ ಇಲ್ಲಿವರೆಗೆ ಹಿಂಗಿಂಗೆ ರೋಡ್ ಅದ, ಹೌದಾ? ಈ ಕಡೆ ಒಂದು ಇದು ಐತಿ ಪೋಲ, ಈ ಕಡೆ ಒಂದು ಪೋಲ್ ಅದ. ಹೈಟ್ ಎರಡು ಥರದ ಹೈಟ ಸೇಮ್ ಅದ, ಹೌದಾ? ವಿಚ್ ಈಸ್ 80 ಮೀಟ್ರ್ ವೈಡ್ ಅಂತಾರ. ರೋಡ ಇಲ್ಲಿಂದ ಇಲ್ಲಿವರೆಗೆ 80 ಮೀಟ್ರ್ ಅದ. ರೋಡ ಇಲ್ಲಿಂದ ಇಲ್ಲಿವರೆಗೆ ವಿಡ್ತ್ ಆಫ್ ದ ರೋಡ್ ಎಷ್ಟು ರೀ? 80 ಮೀಟ್ರ್. ಫ್ರಮ್ ಅ ಪಾಯಿಂಟ್ ಬಿಟ್ವೀನ್ ದೆಮ್ ಆನ್ ದ ರೋಡ್ ನಡು ಎಲ್ಲರ ಒಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಅದ, ಹೌದಾ? ಯಾವ ಥರ ಅದ ಅಂದ್ರೆ ದ ಆ್ಯಂಗಲ್ಸ್ ಆಫ್ ಎಲಿವೇಶನ್ಸ್ ಆಫ್ ದ ಟಾಪ್ ಆಫ್ ದ ಪೋಲ್ ಆರ್ 60 and 30 ಡಿಗ್ರಿ. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ 60 ಡಿಗ್ರಿ ಇಲ್ಲಲ್ಲ, ಇದು 60 ಡಿಗ್ರಿ, ಇದು 30 ಡಿಗ್ರಿ ಇಲ್ಲಲ್ಲ, ಇಲ್ಲಿ 30 ಡಿಗ್ರಿ ಬರಬೇಕು. ನಾ ಡೈಗ್ರಾಮ್ ಮತ್ತು ರೀಡ್ರಾ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಆ್ಯಂಗಲ್ ಆಫ್ ಎಲಿವೇಶನ್ಸ್ ಏನಂತಾರ? 60 ಡಿಗ್ರಿ ಆ್ಯಂಡ್ 30 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಹೈಟ್ ಆಫ್ ದ ಪೋಲ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಪೋಲ್ಸ್. ಹೈಟ್ ಆಫ್ ಪೋಲ್ ತೆಗಿಬೇಕು, ಆಮೇಲೆ ಈ ಪಾಯಿಂಟ್ದಿಂದ ಪೋಲಿಗೆ ಡಿಸ್ಟೆನ್ಸ್ ಎಷ್ಟು, ಈ ಪಾಯಿಂಟ್ದಿಂದ ಪೋಲಿಗೆ ಡಿಸ್ಟೆನ್ಸ್ ಎಷ್ಟು. ಓಕೆ ಸ್ಟೂಡೆಂಟ್ಸ್, ಈ ಡೈಗ್ರಾಮ್ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರೆ ಇನ್ನೊಂದು ಡೈಗ್ರಾಮ್ ತೆಗೆದು ತೋರಿಸ್ತೀನಿ. ಸ್ಟೂಡೆಂಟ್ಸ್, ಇದು ಕ್ವಶನ್ ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ರೋಡ್ ಇದೆ, ಇಲ್ಲೊಂದು ರೋಡ್ ಅದ. ಓಕೆ, ರೋಡದು ಬಿಡ್ತಿದ್ದು ಎದಿಂದ ಸಿ ವರೆಗೆ ಎಷ್ಟು ಮೀಟ್ರ್ ರೀ? 80 ಮೀಟ್ರ್ ಐತಿ. ಒಂದು 80 ಮೀಟ್ರ್ ರೋಡ್ ಅದ, ಹೌದಾ? 80 ಮೀಟ್ರ್ ಇದು ರೋಡ್ ಲೆಂಗ್ತ್ ಅಲ್ಲ, ವಿಡ್ತ್. ಈ ರೋಡದ ಐದರ್ ಸೈಡ್, ಈ ಕಡೆ ಒಂದು ಪೋಲ್ ಅದ, ಅದಕ್ಕೆ AB ಅಂದ್ಕೊಂಡೀನಿ. ಈ ಕಡೆ ಒಂದು ಪೋಲ್ ಅದ, ಅದಕ್ಕೆ CD ಅಂದ್ಕೊಂಡೀನಿ. ಎರಡು ಪೋಲ್ ಅದಾವ, ಎರಡು ಪೋಲ್ ಅದಾವ. ಎರಡು ಪೋಲದ ಹೈಟ್ ಸೇಮ್ ಅಂತಂದಾರ ಅವ್ರು, ಹೈಟ ಸೇಮ್. ಇದಕ್ಕೆ H ಅಂದ್ಕೊಂಡ್ರೆ ಇದಕ್ಕೂ H ಅನ್ಕೋಬೋದು, ಎರಡು ಸೇಮ್ ಅದಾವ. ಆಮೇಲೆ ಏನು ಹೇಳಿದಾರ, ಈ ರೋಡ್ ಅದಲ್ಲ, ಈ ರೋಡ್ ನಡುವೆ ಎಲ್ಲೋ ಒಂದು ಪಾಯಿಂಟ್ ಐತಿ. ಆ ಪಾಯಿಂಟ್ ಯಾವ ಥರ ಐತಂದ್ರೆ, ಈ ಪಾಯಿಂಟ್ ಅದಲ್ಲ, ಎರಡೂ ಈ ಟಾಪ್ದಿಂದ ಈ ಪಾಯಿಂಟಿಗೆ ಲೈನ್ ಜಾಯಿನ್ ಮಾಡ್ರಿ ಅಂತಂದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಕ್ರಿಯೇಟ್ ಆಗ್ತದೆ, ಹೌದಾ? ಈ ಟಾಪ್ದಿಂದ ಲೈನ್ ಜಾಯಿನ್ ಮಾಡಿದ್ರೆ ಮತ್ತು ಆ್ಯಂಗಲ್ ಆಫ್ ಎಲಿವೇಶನ್ ಕ್ರಿಯೇಟ್ ಆಗ್ತದೆ. ಇವು ಎರಡೂ ಆ್ಯಂಗಲ್ ಹೆಂಗಿರ್ತಾವೆ ಅಂತಂದ್ರೆ, ಒಂದು 60 ಡಿಗ್ರಿ ಇರ್ತೈತಿ, ಒಂದು 30 ಡಿಗ್ರಿ ಇರ್ತದೆ. ಇಲ್ಲೊಂದು ಪಾಯಿಂಟ್ ತೊಗೊಂಡಾರ, ಈ ಪಾಯಿಂಟ್ ತೊಗೊಂಡು ಈ ಪೋಲದ ಟಾಪಿಗೆ ಜಾಯಿನ್ ಮಾಡಿದಾರ, 60 ಡಿಗ್ರಿ ಆಗ್ತದೆ. ಇಲ್ಲಿ ಇದೇ ಪಾಯಿಂಟ್ದಿಂದ ಇನ್ನೊಂದು ಪೋಲ್ ಟಾಪಿಗೆ ಜಾಯಿನ್ ಮಾಡಿದಾರ, 30 ಡಿಗ್ರಿ ಆಗ್ತದೆ. ಈ ಕಡೆ 60, ಈ ಕಡೆ 30 ಅದ. ನೀವು ಈ ಪಾಯಿಂಟ್ ಈ ಕಡೆ ತೊಗೊಂತಂದ್ರೆ ಏನಾಕತಿ, ಈ ಕಡೆ 30, ಈ ಕಡೆ 60 ಬರ್ತದೆ. ಎಲ್ಲಾದ್ರೂ ತೊಗೋಬೋದು. ಓಕೆ, ಈಗ ನೋಡ್ರಿ ಹೇಗೆ ಬಿಡಿಸೋದು ನೋಡೋಣ. ಈ ಪಾಯಿಂಟ್ ಅದಲ್ಲ ಸ್ಟೂಡೆಂಟ್ಸ, ಇದು ಕೀ ಅಂದ್ಕೊಂಡಿದ್ದೀನಿ. ಟೋಟಲ್ ಲೆಂಗ್ತ್ 80 ಅದ. ಇದಿಂದ ಸಿ ವರೆಗೆ ಎಕ್ಸ್ ಅಂದ್ಕೋತೀನಿ ನಾನು, ಇದಿಂದ ಸಿ ವರೆಗೆ ಎಕ್ಸ್ ಅಂದ್ಕೋತೀನಿ. ಟೋಟಲ್ 80 ಅದ. ಎದಿಂದ ಈವರೆಗೆ ಎಷ್ಟು ಹಾಕದ? 80 ಒಳಗೆ ಎಕ್ಸ್ ತೆಗೆದ್ರೆ ಇಲ್ಲಿಂದ ಇಲ್ಲಿ ತನಕ ಸಿಗ್ತದೆ, ಕರೆಕ್ಟಾ? ಇದು ಎಕ್ಸ್ ಅದ. ಇಷ್ಟು ನೀವು ಕಟ್ ಮಾಡಿ ತೆಗೆದ್ರೆ ತಿಳ್ಕೊರಿ, ಇಷ್ಟು ಸಿ ಕಟ್ ಮಾಡ್ರಿ ಅಂದ್ರೆ ನಮಗೆ ಇ ಸಿಗ್ತದೆ. ಕಟ್ ಮಾಡೋದಂದ್ರೆ ಏನು? ಮೈನಸ್ ಮಾಡೋದು. ಎದರಲ್ಲಿ? ಟೋಟಲ್ದಲ್ಲಿ. ಟೋಟಲ್ 80 ಅದ, 80ದಾಗ ಮೈನಸ್ ಮಾಡೋದು, 80 ಮೈನಸ್ ಎಕ್ಸ್. ಕರೆಕ್ಟಾ ಸ್ಟೂಡೆಂಟ್ಸ? ಈಗ ನೋಡ್ರಿ ನಾವು ಏನು ಬರಿಬೋದು, tan 30 ಮತ್ತು tan 60 ಬರ್ಬಿಡೋಣ ಡೈರೆಕ್ಟ್. tan 30 ಡಿಗ್ರಿ ಈಕ್ವಲ್ ಟು ಎಷ್ಟು ಆಗ್ತದ? tan 30 ಈಕ್ವಲ್ ಟು 30 ಡಿಗ್ರಿ ಇಲ್ಲದ. ಇದ್ರ ಅಪೋಸಿಟ್ ಸೈಡ್ ಯಾವುದು ರೀ? ಎ ಬಿ. ಅಪೋಸಿಟ್ ಸೈಡ ಎ ಬಿ. ಅಡ್ಜಸೆಂಟ್ ಯಾವುದು? ಎ ಇ. ಅಡ್ಜಸೆಂಟ ಎ ಇ. ನಾವು tan 30 ಅಂದರೆ ಎಷ್ಟು? 1/√3 ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಇ ಅಂದರೆ ಎಷ್ಟು ಅದ ರೀ? 80 ಮೈನಸ್ ಎಕ್ಸ್ ಅದ. 80 ಮೈನಸ್ ಎಕ್ಸ್. ದೇರ್ ಫೋರ್ ನಾ ಏನು ಮಾಡ್ತೀನಿ, ಎ ಬಿ ಈಕ್ವಲ್ ಟು ಬರೀತೀನಿ. ಎ ಬಿ ಈಕ್ವಲ್ ಟು ಬರೆದ್ರೆ ಏನಾಗ್ತದೆ ರೀ? ಈ ಟರ್ಮ್ ಈ ಕಡೆ ಬರ್ತದ. ಸೊ 80 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3 ಆಯಿತು. ಸಿಮಿಲರ್ಲಿ ಇನ್ನೊಂದು ಟ್ರಯಾಂಗಲ್ ಅದಲ್ಲ,
ಇನ್ನೊಂದು ಟ್ರ್ಯಾಂಗಲ್ ಇಲ್ಲಿದೆ ನೋಡ್ರಿ, ಈ ಸಿ ಡಿ ಇ. ಈ ಸಿ ಡಿ ಎದಲ್ಲಿ ಟ್ರ್ಯಾಂಗಲ್ದಲ್ಲಿ ನಾವು ಟ್ಯಾನ್ 60 ಡಿಗ್ರಿ ಬರಿಬೋದು. ಟ್ಯಾನ್ 60 ಇಕ್ವಲ್ ಟು ಏನಿರ್ತದ, ಅಪೋಸಿಟ್ ಬೈ ಅಡ್ಜಸೆಂಟ್. ಈ 60 ಅದಲ್ಲ, 60ಗೆ ಅಪೋಸಿಟ್ ಇರೋ ಸೈಡ್ ಯಾವ್ದು ರೀ, ಸಿ ಡಿ. ಸಿ ಡಿ ಡಿವೈಡೆಡ್ ಬೈ ಏನಾಯ್ತು ಈಗ, ಸಿ ಇ ಆಯಿತು. ಸಿ ಡಿ ಬೈ ಸಿ. ಟ್ಯಾನ್ 60 ಅಂದರೆ ಸ್ಕ್ವೇರ್ ರೂಟ್ ಆಫ್ 3. ಸಿ ಡಿ ಗೊತ್ತಿಲ್ಲ, ಸಿ ಇ ಅಂದರೆ ಎಕ್ಸ್ ಅದ, ಎಕ್ಸ್. ದೇರ್ ಫೋರ್ ಏನಾಯ್ತು ರೀ ಇದು, ಸಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು ಎಕ್ಸ್ ಆಯಿತು. ಸ್ಕ್ವೇರ್ ರೂಟ್ ಆಫ್ 3 ಇಂಟು ಎಕ್ಸ್. ನಮಗೇನು ಗೊತ್ತದ, ಹೈಟ್ ಆಫ್ ದ ಪೋಲ್ಸ್ ಈಕ್ವಲ್ ಅಂತ ಗೊತ್ತದ. ಸೊ ಎ ಬಿ ಈಕ್ವಲ್ ಟು ಸಿ ಡಿ. height of poles are equal. therefore ಏನು ಮಾಡ್ಬೋದು, therefore height of pole ಎ ಬಿ ಒಂದದ, ಇನ್ನೊಂದು ಸಿ ಡಿ ಅದ. ಎ ಬಿ ಈಕ್ವಲ್ ಟು ಸಿ ಡಿ ಬರೀಲಿಕ್ಕೆ ಬರ್ತದ. ಎ ಬಿ ಅಂದ್ರೆ ಕ್ಯಾಲ್ಕುಲೇಷನ್ ಏನದ ನಿಮ್ಮದು, ಇಲ್ಲಿದೆ 80 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಈಕ್ವಲ್ ಟು ಸಿ ಡಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಎಕ್ಸ್. ನಾವು 80 ಮೈನಸ್ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಈ ಕಡೆ ತೊಗೊಂಡ್ರೆ ಅಂದರೆ ಏನಾಯ್ತು ರೀ, ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3, ಇದೊಂದು ಎಕ್ಸ್. ಸೊ 80 ಮೈನಸ್ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3, 3 ಆಯಿತು, 3x. ನಾವು 80 ಈಕ್ವಲ್ ಟು ಎಕ್ಸ್ ಈ ಕಡೆ ತೊಗೋರಿ, 3x ಪ್ಲಸ್ ಎಕ್ಸ್. 80 ಈಕ್ವಲ್ ಟು 4x ಆಯಿತು. therefore x ಈಕ್ವಲ್ ಟು 80 ಬೈ 40 ಆಗಿ 20 ಬಂತು. 20 ಎಕ್ಸ್ ಅಂದರೆ ಏನು ರೀ, ಇಲ್ಲಿ ನೋಡ್ರಿ ಡಯಾಗ್ರಾಮ್ನಲ್ಲಿ. ಎಕ್ಸ್ ಅಂದ್ರೆ ಸಿ, ಎಕ್ಸ್ ಅಂದ್ರೆ ಸಿ, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಾಮ್ ಒನ್ ಪೋಲ್, ಎಕ್ಸ್. ದಟ್ ಈಸ್ ನಾವೇನು ಬರಿಬೋದು, therefore ಸಿ ಇ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 20 ಮೀಟರ್ ಆಯಿತು. ಆಮೇಲೆ ಇನ್ನೊಂದು ಪಾಯಿಂಟ್, ಇನ್ನೊಂದು ಇದು ಇದಲ್ಲ, ಈ ಪಾಯಿಂಟ್ದಿಂದ ಇನ್ನೊಂದು ಪೋಲ್ ಇದಲ್ಲ, ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ ಏನು ರೀ, ಎ ಇ. ಎ ಅಂದರೆ 80 ಮೈನಸ್ ಎಕ್ಸ್. ಸೊ ಎ ಇ ಈಕ್ವಲ್ ಟು 80 ಮೈನಸ್ ಎಕ್ಸ್. 80 ಮೈನಸ್ ಎಕ್ಸ್ ಅಂದರೆ 20. 80 ಮೈನಸ್ 20 ಈಸ್ 60 ಮೀಟರ್. ಹೌದಾ? ಹಾಗಿದ್ರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ಟು ಪೋಲ್ಸ್ ಆರ್, distance of the point from two poles are, one is 20 meter, another one 60 meter. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೋಡ್ರಿ. ಏನು ಹೇಳಿದಾರ, ಹೈಟ್ ಆಫ್ ದ ಪೋಲ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳ್ಯಾರ. ಹೈಟ್ ಆಫ್ ದ ಪೋಲ್ ಈಗ ನೋಡ್ರಿ, ಇಲ್ಲಿ ಆಲ್ರೆಡಿ ನೀವು ಬರ್ದಿರಿ, ಸಿ ಡಿ ಈಕ್ವಲ್ ಟು ಏನದ, ಸ್ಕ್ವೇರ್ ರೂಟ್ ಆಫ್ 3x ಅದ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲ್ಲ. tan 60 ಈಕ್ವಲ್ ಟು ಸಿ ಡಿ ಬೈ ಸಿ, ರೂಟ್ 3 ಈಕ್ವಲ್ ಟು ಸಿ ಡಿ ಬೈ ಎಕ್ಸ್. ಸೊ ಸಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3. ಈ ಪಾಯಿಂಟ್ ಯೂಸ್ ಮಾಡ್ಕೋಬೋದು ನಾವು. ಇದಕ್ಕೆ 1 ಅಂದ್ಕೋರಿ, ಇದಕ್ಕೆ 2 ಅಂದ್ಕೋರಿ. ಸೊ ಫ್ರಮ್ ಟು ಸಿ ಡಿ ಈಕ್ವಲ್ ಟು ವಾಟ್, ಸಿ ಡಿ ಈಕ್ವಲ್ ಟು ಫ್ರಮ್ ಟು ನೋಡ್ರಿ ಇಲ್ಲದ, ಫ್ರಮ್ ಟು ಸಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3x. ಸಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3x. therefore ಸಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಎಕ್ಸ್ ಅಂದರೆ ಎಷ್ಟು ಬಂದದ, ಎಕ್ಸ್ ಈಕ್ವಲ್ ಟು 20 ಮೀಟರ್ ಬಂದದ. ಸೊ 20 ಇಂಟು 20 ಮೀಟರ್. ಇದನ್ನು ಏನು ಮಾಡಬೇಕು, ಸಿ ಡಿ ಈಕ್ವಲ್ ಟು 20 ರೂಟ್ 3 ಮೀಟರ್ ಅಂತ ಬರಿಬೇಕು. ಸಿ ಡಿ ಅಂದರೆ ಏನು ರೀ, ಸಿ ಡಿ ಅಂದರೆ ಹೈಟ್ ಆಫ್ ದ ಪೋಲ್. ಇದ್ರ ಹೈಟ ಮತ್ತು ಇದ್ರ ಹೈಟ್ ಎರಡು ಸೇಮ್ ಅದಾವೆ. therefore ಹೈಟ್ ಆಫ್ ದ ಪೋಲ್ಸ್ ಆರ್, height of the poles is 20 into 20 root 20 square root 3 meter. Okay students.